ರಾಜ್ಯ ಸರ್ಕಾರದಿಂದ ಸೂರು ಹಂಚಿಕೆ ಕಾರ್ಯಕ್ರಮ ನಡೆಯುತ್ತಿದ್ದರೆ ಇತ್ತ ಹಂಚಿಕೆ ವಿಚಾರದಲ್ಲಿ ತಾರತಮ್ಯ ಮಾಡಲಾಗಿದೆ ಎಂದು ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ಘಟನೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಕಪ್ಪು ಬಟ್ಟೆ ತೊಟ್ಟು ಪ್ರತಿಭಟನೆಯಲ್ಲಿ ಭಾಗಿಯಾದ ಮಹಿಳಾ ಕಾರ್ಯಕರ್ತೆಯರು ಹಾಗೂ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇಂಥ ಹೊತ್ತಿನಲ್ಲಿ ಮುನ್ಸಿಪಾಲಿಟಿ ಇರಲಿ, ಗ್ರಾಮ ಪಂಚಾಯತ್ ಹೋರಾಟಕ್ಕೆ ಭಾರತ್ ಮಾತಾಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮಾನ್ಯರು ಇವತ್ತಿನ ದಿನ ಕೇಂದ್ರ ಸರ್ಕಾರ ಬರಬರುವುದನ್ನು ತಡೆದಂತೆ ಕಾಂಗ್ರೆಸ್ ಸರ್ಕಾರಕ್ಕೆ ನಗರದ ದುರ್ಗದ್ಬೈಲ್ನಲ್ಲಿ ಸಮಾವೇಶಗೊಂಡ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಈ ವೇಳೆ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಶಾಸಕ ಮಹೇಶ್ ತೆಂಗಿನಕಾಯಿ ಮಾತನಾಡಿ, ಮನೆ ಹಂಚಿಕೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಪ್ರತಿನಿಧಿಗಳು ಹಾಗೂ ಫಲಾನುಭವಿಗಳೊಂದಿಗೆ ಅಗತ್ಯ ಶಿಷ್ಟಾಚಾರ ಪಾಲನೆ ಮಾಡಲಾಗಿಲ್ಲ. ಅಲ್ಲದೆ ಮನೆ ವಿತರಣೆಯಲ್ಲಿ ಪಕ್ಷಪಾತ ಹಾಗೂ ತಾರತಮ್ಯ ಅನುಸರಿಸಲಾಗಿದೆ ಎಂದು ಆರೋಪಿಸಿದರು. ಕೇಂದ್ರ ಸರ್ಕಾರದ ಅನುದಾನ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ರಾಜ್ಯ ಸರ್ಕಾರ ತಮ್ಮದೇ ಸಾಧನೆ ಎಂದು ಬಿಂಬಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಫಸ್ಟ್ ಟೈಮ್ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳು ನಡೆದರೆ ಅದು ಪ್ರೈಮ್ ಮಿನಿಸ್ಟರ್ ಆಗಲಿ, ಮುಖ್ಯಮಂತ್ರಿಗಳಾಗಲಿ, ಯಾರದೇ ಕಾರ್ಯಕ್ರಮ ನಡೆದರೂ ಅಲ್ಲಿರ್ತಕ್ಕಂಥ ಶಾಸಕರಿಗೆ ಅಧ್ಯಕ್ಷತೆಯನ್ನು ಕೊಡಬೇಕು. ಆದರೆ ಇಲ್ಲಿ ಹಿಟ್ಲರ್ ರೂಲ್ ಮಾಡೋ ಮುಖಾಂತರ ಜಮೀರ್ ಅಹಮದ್ ಅವರು ಪ್ರಸಾದ ಹಬ್ಬವನ್ನು ಸೈಡ್ಗಿಟ್ಟು ಅಧ್ಯಕ್ಷತೆಯನ್ನು ತಾವು ಮಾಡ್ಕೊಂಡಾರ. ಇದು ಶಿಷ್ಟಾಚಾರದ ಬಹುದೊಡ್ಡದಾಗಿರ್ತಕ್ಕಂಥ ಉಲ್ಲಂಘನೆ. ಇದು ಯಾಕೆ ಮಂತ್ರಿಗಳ ಅಧ್ಯಕ್ಷತೆ ಅಂತ ತೊಗೊಂತಾರ? ಯಾವುದೇ ಕ್ಷೇತ್ರದಲ್ಲಿ, ಅದು ಕುಂದಗೋಳ ಇರಲಿ, ಹುಬ್ಬಳ್ಳಿ ಇರಲಿ, ಸೆಂಟ್ರಲ್ ಇರಲಿ, ಪಶ್ಚಿಮ ಇರಲಿ, ಯಾವುದೇ ಕ್ಷೇತ್ರ ಇರಲಿ, ಅಲ್ಲಿ ಶಾಸಕರು ಅಧ್ಯಕ್ಷತೆ ಕಂಪಲ್ಸರಿ ಇರುತ್ತೆ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಶಿಷ್ಟಾಚಾರನ ಉಲ್ಲಂಘನೆ ಮಾಡಿ ಜಮೀರ್ ಅಹಮದ್ ಮೋಸ್ಟ್ಲಿ ಇನ್ವೆಸ್ಟ್. ಬಳಿಕ ಶಾಸಕ ಅರವಿಂದ್ ಬೆಲ್ಲದ್ ಮಾತನಾಡಿ, ಕೇಂದ್ರದಿಂದ ಆವಾಸ್ ಯೋಜನೆಯಲ್ಲಿ ರೂಪಿಸಲಾದ ಮನೆಗಳಿಗೆ ಇಲ್ಲಿನ ಸಂಸದರಿಗೆ ಯಾವುದೇ ರೀತಿಯ ಆಹ್ವಾನವನ್ನು ನೀಡಿಲ್ಲ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸ್ಥಳವನ್ನು ನೀಡಲಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಹಿತಾಸಕ್ತಿಗೆ ಬಳಸಿಕೊಳ್ಳುತ್ತಿದೆ. ಅಲ್ಲದೆ ಮನೆ ವಿತರಣೆಯಲ್ಲಿ ಪಕ್ಷಪಾತ ಹಾಗೂ ತಾರತಮ್ಯ ಅನುಸರಿಸಲಾಗಿದೆ ಎಂದು ದೂರಿದರು. ಗಂಡು ಮೆಟ್ಟಿನ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ದವರು ಸುಮಾರು 45,000 ಮನೆಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೇವೆ ಅಂತ ಒಂದು ದೊಡ್ಡ ಕಾಂಗ್ರೆಸ್ಸಿನ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರದ ಸಮಾವೇಶ. ಆದರೆ ಆ ಸಮಾವೇಶಕ್ಕೆ ಕಳೆಯನ್ನು ಇವರು ಕೊಟ್ಟಿರೋದು ಒಂದು ಕಾಂಗ್ರೆಸ್ ಸಮಾವೇಶ ಅನ್ನೋ ಟೈಪ್. ಅದರಲ್ಲಿ ಏನಪ್ಪ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಆವಾಸ ಯೋಜನೆ ಅಡಿಯಲ್ಲಿ ನಾವು 45,000 ಮನೆಗಳನ್ನು ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಮನೆಗಳನ್ನು ವಿತರಿಸಿ ಹಿಂದೂ ಸಮುದಾಯದ ವಿರುದ್ಧದ ನೀತಿ ಅನುಸರಿಸಲಾಗುತ್ತಿದೆ. ಇದು ಸಂವಿಧಾನ ವಿರೋಧಿ ಮತ್ತು ಜನ ವಿರೋಧಿ ನಡೆ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.